ಇವತ್ತು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಸ್ನಾನ ಕೂಡ ಮಾಡಿಸ್ಬೇಕು. ಇವಾಗ ಅವರು ಟ್ಯೂಮರ್ ಅದು ಇದು ಅಂತೆಲ್ಲ ಟೆನ್ಷನ್ ಕೊಟ್ಬಿಟ್ರಿ ಇವಾಗ. ಸೊ ನನ್ನ ತಲೆ ನೆಟ್ಟಕ್ಕೆ ಕೆಲಸನೇ ಮಾಡ್ತಿಲ್ಲ. ಇಲ್ಲ ಬಾಸ್ದಾಗ ಹಿಂಗಂದ್ರೆ ಏನು ಎಕ್ಸ್ಟ್ರಾ ಕೂಲ್ ಇರ್ತದೆಲ್ಲ ಬಂದ್ಬಿಡುತ್ತೆ. ಪೋಕೋಗೂ ಪರ್ಫ್ಯೂಮ್ ಇದೆ ನೋಡಿ, ಫುಲ್ ನಡುತ್ತಾಳೆ ಸ್ನಾನ ಮಾಡಿಸ್ಬೇಕಾದ್ರೆ ಗುಡು 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 ಅಂತ. ನೋಡಿ ನನ್ನ ಶೂಸ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಒಂದು ಪೂರಾ ಸೆಟಪ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಇವಳನ್ನ ಕರ್ಕೊಂಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪೋಕೋಗೆ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಅವಳಿಗೆ ಸ್ವಲ್ಪ ಹಿಂದೆಗಡೆ ಏನೋ ಪ್ರಾಬ್ಲಮ್ ಆಗಿದೆ, ಒಂದು ಗಂಟು ಥರ ಆಗಿದೆ ಅವಳ ಮೈಯಲ್ಲಿ. ಸೊ ಹಾಗಾಗಿ ಅದನ್ನು ತುಂಬ ದಿನದಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ವಿ, ಆಗ್ತಾ ಇರಲಿಲ್ಲ. ಇವತ್ತು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಸ್ನಾನ ಕೂಡ ಮಾಡಿಸ್ಬೇಕು ಇವಾಗ. ಸೊ ಲೆಟ್ಸ್ ಗಿವ್ ಹರ್ ಅ ಬಾತ್. ಪೋಕೋ ಪೋಕೋ ಕೂರು 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 ಪೋಕೋ. ಈ ಟವಲಲ್ಲಿ ಅವಳ ವರ್ಷ ಆಯಿತು. ಸೊ ನನ್ನ ಬ್ಲೋ ಡ್ರೈ ಮಾಡಾಯಿತು ಅವಳು ಕೂಲನ್ನೆಲ್ಲ. ಸೊ ಇವಾಗ ಇದನ್ನು ಹೊರಗಡೆ ಹಾಕಬೇಕು. ಆ್ಯಂಡ್ ಇಷ್ಟು ಕೂಲನ್ನು ತೆಗೆದಿದ್ದೀನಿ ಅವಳದು, ಇಷ್ಟು ಕಮ್ಮಿ ಆ್ಯಕ್ಚುಲಿ. ಸ್ನಾನ ಮಾಡ್ಬೇಕಾದ್ರೆ ತುಂಬ ಫಾಲ್ ಆಯಿತು. ಆ್ಯಂಡ್ ಈ ಒಂದು ಬ್ರಷ್ನ ಯೂಸ್ ಮಾಡ್ತೀವಿ ಅವಳ್ದು ಯಾವಾಗಲೂ ಕೂಲಿಂಗ್ ತೆಗಿಯೋಕ್ಕೆ. ಸೊ ಕೂಲ್ ಯಾವಾಗಲೂ ಬಾಚ್ದಾಗ ಹಿಂಗಂದರೆ ಏನು ಎಕ್ಸ್ಟ್ರಾ ಕೂಲ್ ಇರ್ತದೆಲ್ಲ ಬಂದ್ಬಿಡುತ್ತೆ. ಸೊ ಇದೊಂದು ಅದಕ್ಕೆ ಯೂಸ್ ಆಗುತ್ತೆ. ಅದಾದಮೇಲೆ ಸ್ನಾನ ಆದಮೇಲೆ ಇದೊಂದು ಪರ್ಫ್ಯೂಮ್ ಯೂಸ್ ಮಾಡ್ತೀವಿ ಅವಳಿಗೆ. ಅಯ್ಯೋ ಹಾಂ, ಫೆಂಡಾ ಪೆಂಟ್ ಅಂತ ಓಷನ್ಸ್ ವೆನೈಟಿ, ಚೆನ್ನಾಗಿರುತ್ತೆ ಸ್ಮೆಲ್ಲು. ಸೊ ಯಾವಾಗಲೂ ಪೋಕೋಗಿದೆ ಯೂಸ್ ಮಾಡೋದು. ಪೋಕೋಗೂ ಪರ್ಫ್ಯೂಮ್ ಇದೆ ನೋಡಿ. ಇವಾಗ ನಮ್ಮ ಫ್ರೆಶ್ ಪೋಕು ಇಲ್ಲೇ ಇದೆ ನೋಡ್ರಿ, ಎಷ್ಟು ಫ್ರೆಶ್ ಆಗಿದೆ ಅವಳು. ಕೂಲ್ ಎಲ್ಲ ನೋಡಿ ಗೈಸ್, ಫುಲ್ ಬ್ಲೋ ಡ್ರೈ ಮಾಡೋದಕ್ಕೆ ಏನು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ಪೋಕೋ ಫುಲ್ ನಡುತ್ತಾಳೆ ಸ್ನಾನ ಮಾಡಿಸ್ಬೇಕಾದ್ರೆ ಗುಡು 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 ಅಂತ. ಚುಮ್ಮಿ ಮರಿ. ಸೊ ಅವಳು ಸ್ನಾನನೂ ಆಯಿತು. ಇವಾಗ ಆರಾಮಾಗಿ ಅವಳು ಓಡಾಡ್ಕೊಂಡಿರ್ಬೋದು. ಬಟ್ ಅದೇ ನಾನು ಸ್ವಲ್ಪ ಹೊತ್ತು, ನಾನು ಇವಾಗ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮಾಡಿಕೊಂಡು ಪೋಕುನೇ ಅವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅದೇ ಕೆಲಸ ಇವತ್ತು. ಅದಾದಮೇಲೆ ಜಿಮ್ಮು. ಇವತ್ತು ತುಂಬ ಎಡಿಟಿಂಗ್ ಕೆಲಸ ಮಾಡಿದೆ. ನಾಳೆನಾದ್ರು ಶೂಟ್ ಮಾಡೋಣ ಅಂದ್ಕೊಂಡೆ, ಏನು ಮಾಡೋಕ್ಕಾಗಲಿಲ್ಲ. ಎನಿವೇಸ್ ಇಟ್ಸ್ ಮೋರ್ ಲೈಕ್ ಎಡಿಟಿಂಗ್ ಡೇ, ಪೋಕೋ ಕೇರ್ ಡೇ. ಇವಾಗ ಇಲ್ಲೇ ನೋಡಿ ನಾಯಿ ಸುತ್ತದೆ. ಅದ್ರಲ್ಲಿ ನಾಯಿನೇ ಅವಳು, ಬಟ್ ಸುತ್ತಾ ಇರ್ತಾಳೆ, ಹಿಂಗೆ ಸುತ್ತಾ ಇರ್ತಾಳೆ. ಇವಳಿಗೆ ಆ್ಯಕ್ಚುಲಿ ಇದು ಚಿಕ್ಕವಳಿದ್ದಾಗಲಿಂದ ಇದು ಅಭ್ಯಾಸ ಆಗ್ಬಿಟ್ಟಿದೆ. ಡಾಕ್ಟರ್ಗೆಲ್ಲ ತೋರಿಸಿದ್ವಿ, ಬಟ್ ಇಟ್ಸ್ ಕಾಮನ್ ಅಂತ ಹೇಳ್ತಾರೆ. ಈ ಒಂದು ಸೆಕ್ಷನ್ ಏನಿದೆ ನೆನ್ನೆ ನೋಡ್ಬೋದು. ಇಲ್ಲಿ ನಾನು ಮಿಂತ್ರಾ ಹಾಲ್ ವೀಡಿಯೋ ಮಾಡಿದ್ದೆ. ಸೊ ಇದೊಂದು ಹೊಸ ಸ್ಟ್ಯಾಂಡ್ ತೊಗೊಂಡೆ. ನಂದು ಆ್ಯಕ್ಚುಲಿ ಮುಂಚೆ ಒಂದು ಬಟ್ಟೆ ಇತ್ತು. ಸೊ ಅದು ಎಲ್ಲೋಯ್ತು, ಯಾರ ಹತ್ರ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಮೇಕಪ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಪೂರ ಒಂದು ಪ್ರಾಪರ್ ಸೆಟಪ್ ಮಾಡ್ಕೋಬೇಕು. ಎಲ್ಲಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ನಂದು ಮೇನ್ ಲೈಟ್ ಏನಿದೆ ಅದು ಬಂದ್ಬಿಟ್ಟು ಇಲ್ಲಿರೋದು. ಇಲ್ಲಿಂದ ನಾನು ಇಲ್ಲಿಗೆ ಹೆಂಗೆ ಲೈಟ್ ತೊಗೊಳ್ಳೋದು ಅಂತ. ಬಿಕಾಸ್ ಇಲ್ಲಿ ಅದನ್ನು ಇಟ್ಬಿಟ್ರು ಬ್ಲಾಕ್ ಆಗುತ್ತೆ. ಆ ಕಡೆಯಿಂದ ಇಟ್ಟು ಮಾಡಿದ್ರೂ ಇದನ್ನು ಬ್ಯಾಕ್ಗ್ರೌಂಡಾಗಿ ತೊಗೊಳಕ್ಕಾಗಲ್ಲ. ಸೊ ಐ ಆಮ್ ವೆರಿ ಕನ್ಫ್ಯೂಸ್ಡ್. ಸೊ ಇದು ಆ್ಯಕ್ಚುಲಿ ನನ್ನ ಕ್ಯಾಮ್ರಾ ಸ್ಟ್ಯಾಂಡು. ನಾನು ಇದಕ್ಕೆ ಆಲ್ಮೋಸ್ಟ್ ತೊಗೊಂಡಾಗ 7,000 ರೂಪಾಯಿನೋ ಕೊಟ್ಟು ತೊಗೊಂಡಿದ್ದೆ. ಇದಕ್ಕೆ 5,000 ಕೊಟ್ಟಿದ್ದೆ. ಇದಕ್ಕೆ ಅರೌಂಡ್ 2,000 ಏನೋ ಕೊಟ್ಟಿದ್ದೆ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಶೂಸ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಏನೇನೆಲ್ಲ ಇದೆ ಅದು. ನನಗೆ ಅಷ್ಟು ಏನಂತಾರೆ ಗೈಸ್, ನನಗೆ ಅಷ್ಟೊಂದು ಶೂಸ್ಗಳದೆಲ್ಲ ಅಷ್ಟೊಂದು ಕ್ರೇಜ್ ಇಲ್ಲ. ಐ ಲೈಕ್ ಟು ಪ್ರಾಬ್ಲಿ ಹ್ಯಾವ್ ಲೈಕ್ ಸಮ್ 5 to 10 ಪೇರ್ಸ್ ಪ್ರಾಪರಾಗಿ ಎಲ್ಲ ಥರ ಔಟ್ಫಿಟ್ಗೆ ಆಗೋವಂಥದ್ದು. ನಂದು ಲೆನ್ಸ್ ಒಂದು ತೊಗೊಂಡಿದ್ದಲ್ವ ರೀಸೆಂಟಾಗಿ, ಬ್ರೌನ್ ಕಲರ್ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ನಲ್ಲ. ಸೊ ಅದೇ ಥರದ್ರಲ್ಲಿ ಇನ್ನೊಂದು ಪ್ಯಾಕ್ ಆರ್ಡರ್ ಮಾಡಿದ್ದೀನಿ ಸೇಮ್ ಕಲರಲ್ಲಿ. ನೋಡೋಣ ಇದನ್ನು ಟ್ರೈ ಮಾಡೋಣ. ಅದು ಬರೀ ಒಂದು ಪ್ಯಾಕೇಜ್ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ ಅಥವಾ ಎಲ್ಲ ಪ್ಯಾಕೇಜಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ಒಂದು ವೇಳೆ ಇದರಲ್ಲೂ ಒಂದು ಲೆನ್ಸಿಂದ ಏನಾದ್ರು ಪ್ರಾಬ್ಲಮ್ ಆದರೆ ಇದ್ರದ್ದು ಎಕ್ಸ್ಚೇಂಜ್ ಮಾಡೋಣ ಅಂತ. ಬಿಕಾಸ್ ನಂಗೆ ಕಲರ್ ತುಂಬ ಇಷ್ಟ ಆಯಿತು. ಬಟ್ ದೆನ್ ಕ್ವಾಲಿಟಿ ವೈಸ್ ಐ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ನಾನು ಬ್ರೌನ್ ಕಲರ್ ಲೆನ್ಸ್ ಹಾಕಿದ್ನಲ್ಲ, ಅದ್ರ ನೇಮ್ ಬಂದ್ಬಿಟ್ಟು ಮಿನಿ ಬ್ರೌನ್ ಅಂತ ಹೇಳ್ಬಿಟ್ಟು ಕಲರ್. ಅದ್ರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಸಾಫ್ಟ್ ಲೆನ್ಸಿಂದ. ಸೊ ನನಗೇನೋ ಅಷ್ಟು ಕ್ವಾಲಿಟಿ ಲಾಸ್ಟ್ ಯೂಸ್ ಮಾಡಿದ್ದು ಅಷ್ಟು ಇಷ್ಟ ಆಗಲಿಲ್ಲ. ಇದನ್ನು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇದು ಯೂಸ್ ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು. ಒಂದು ಪೂರ ಸೆಟಪ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇವಾಗ. ನಂದು ಡ್ರಾರಲ್ಲಿ ಈ ಥರ ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ ಇವಾಗ, ಈಸಿಯಾಗಿ ಸಿಗಲಿ ಅಂತ ಹೇಳ್ಬಿಟ್ಟು. ನನ್ನದು ಎಷ್ಟೊಂದು ಲಿಪ್ಸ್ಟಿಕ್ ಇದೆ ನೋಡಿ, ಅಲ್ಲಿ ಇಲ್ಲಿ ಇಲ್ಲಿ ಆ್ಯಂಡ್ ಅಲ್ಲಿ ಫೌಂಡೇಶನ್ ಮತ್ತು ಕನ್ಸೀಲರ್ಸ್ ಇಟ್ಟಿದ್ದೀನಿ. ಇನ್ನೊಂದು ಒಳಗಡೆ ಡಬ್ಬನೇ ಇದೆ ಫೌಂಡೇಶನ್ಸ್, ಅದಂತೂ ಖಾಲಿನೇ ಆಗಂಗಿಲ್ಲ. ಮೊನ್ನೆ ಒಂದು 4,000 ರೂಪಾಯಿ ಒಂದು ಫೌಂಡೇಶನ್ ಬಿದ್ದು ಹೊಡೆದೋಯ್ತು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಸೇಮ್ ಅದೇ ಬ್ರ್ಯಾಂಡ್ದು ಬೇರೆ ಶೇಡಿಂದೊಂದು ಹೊಡೆದೋಗಿತ್ತು ರೀಸೆಂಟಾಗಿ. ಸೊ ನನಗೊಂದು ಸಖತ್ ಬೇಜಾರಾಗ್ಬಿಡೋದು ಹಂಗೆ ಆದಾಗ ಗೈಸ್. ಇಟ್ಸ್ ಲೈಕ್ ಏನೇ ಇರಲಿ ಆಸೆ ಪಟ್ಟು ತೊಗೊಂಡಿರ್ತೀವಲ್ಲ ಎಷ್ಟೇ ಖರ್ಚು ಮಾಡಿದ್ರು. ಆ್ಯಂಡ್ ಸಿನ್ಸ್ ದಿಸ್ ಇಸ್ ಮೈ ಪ್ರೊಫೆಷನ್, ಒಂಥರ ಹೊಟ್ಟೆ ಉರಿಯುತ್ತೆ. ಸೊ ನೆಕ್ಸ್ಟು ನಾನು ನಾಳೆ ಒಂದು ಮೇಕಪ್ ವೀಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ವಿಡಿಯೋದಲ್ಲಿ ಯಾವ್ಯಾವ ಪ್ರಾಡಕ್ಟ್ನ ರಿವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ಆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ವಿಡಿಯೋ ಮಾಡ್ತೀನಿ. ನಿಮ್ಮ ಒಂದು ಸಜೆಷನ್ಸ್ ಮೇಲೆ ಮಾಡೋಣ, ನಿಮಗೆ ಏನು ನೋಡೋದಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು. ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ನಾಳೆ ಏನೇನು ಅಂತೆಲ್ಲ ಹೇಳ್ಬಿಟ್ಟು. ಫೈನಲಿ ಜಿಮ್ಮಿಂದ ಬಂದೆ. ಇವಾಗ ರೊಟ್ಟಿ ಮತ್ತು ಇದೊಂದು ಸ್ವಲ್ಪ ಎಲ್ಲ ತಿನ್ನಬೇಕು. ಅಪ್ಪ ಅವರೇ ಕಾಳು ಸುಲಿತವ್ರೆ ಫೋನ್ ನೋಡಿಕೊಂಡು. ಆ್ಯಂಡ್ ಒಳಗಡೆ ನಂದು ಪನ್ನೀರ್ ಆಗ್ತಾ ಇದೆ. ಸೊ ನಂದು ಪನ್ನೀರ್ ಇದೆ ನೋಡಿ, ಇದನ್ನು ತಿನ್ಬೇಕು ಇವಾಗ. ಪ್ಲೀಸ್ ಪೋಕೋ ಇವತ್ತು ಅವಳಿಗೆ ಶಾಕ್ ಮೇಲೆ ಶಾಕು. ಸ್ನಾನನೂ ಮಾಡಿಸಿದ್ದೀನಿ. ಬೈಲಿ ಪೋಕೋ
ಅವಳು ಇವತ್ತು ವಾಕಿಂಗ್ ಕರ್ಕೊಂಡು ಹೋಗಿದ್ದೀವಿ ಅಂತ ಕುಳಿತಿದ್ದಾಳೆ, ಬಟ್ ಗೊತ್ತಿಲ್ಲ. ನಾವು ಇವತ್ತು ಅವಳನ್ನ ಆ್ಯಕ್ಚುಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಬರಬೇಕು. ಆ್ಯಂಡ್ ಇವತ್ತು ಮನೆಗೆ ಒಂದಷ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಬಂದೆ. ಸೊ ಇಲ್ಲಿ ನೋಡ್ಬೋದು. ಆ್ಯಂಡ್ ಊಟನೂ ಆಗೋಯ್ತು ನಂದು. ಇವಾಗ ಕರ್ಕೊಂಡು ಹೋಗೋದು ಇವಳನ್ನ ಗೈಸ್. ಸೊ ಗೈಸ್ ಇವಾಗ ಫೈನಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಿರೋದು 24/7 ಹಾಸ್ಪಿಟಲ್ ಇರುತ್ತಲ್ಲ ಅದಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಮ್ಮದು ಪೋಕೋಲಿ ಥರ ಏನೋ ಸ್ವಲ್ಪ ಗಟ್ಟೆ ಥರ ಆಗಿದೆ ಅಂತ ಹೇಳಿದೆ. ಅವರು ಟ್ಯೂಮರ್ ಅದು ಇದು ಅಂತೆಲ್ಲ ಟೆನ್ಷನ್ ಕೊಟ್ಟರು ಇವಾಗ. ಸೊ ನನ್ನ ತಲೆ ನೆಟ್ಟಕ್ಕೆ ಕೆಲಸನೇ ಮಾಡ್ತಿಲ್ಲ. ಲಾಸ್ಟ್ ಟೈಮ್ ಚಿಕ್ಕದಾಗೇನೋ ಆಗಿತ್ತು, ಅದೇನೋ ಪಸ್ ತೆಗೆದ್ಬಿಟ್ಟು ಏನೋ ಸರಿ ಮಾಡಿದ್ರು ಅಂತ ನಮ್ಮ ಅಣ್ಣ ಹೇಳ್ದ. ಸೊ ಅವನು ಇಲ್ಲ, ಅವನಿಗೆ ಅದಕ್ಕೆ ಇವಾಗ ಒಂದ್ಸಲ ಫೋನ್ ಮಾಡಿದೆ ಹಿಂಗಂದ್ರು ಡಾಕ್ಟರ್ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಏನು ಅಂತ. ಒಂದೊಂದ್ಸಲ ಏನಾದ್ರು ಹೇಳಿ ಸುಮ್ಮನೆ ಟೆನ್ಷನ್ ಕೊಟ್ಬಿಡ್ತಾರೆ. ಅಥವಾ ನಿಜವಾಗ್ಲೂ ಏನಾರು ಆಗಿದೆಯೇನೋ ಗೊತ್ತಿಲ್ಲ. ನಾನು 2 ದಿನದಿಂದ ಹೋಗೋಕ್ಕಾಗಲಿಲ್ಲ, ಅದು ಇದು ಅಂತ ಆ ಕಡೆ ಕೆಲವು ಕೆಲಸಗಳಿತ್ತು. ನಂದು ಏನೇನೋ ಕೆಲಸಗಳಿರ್ತಲ್ಲ ಗೈಸ್, ಕೆಲಸಗಳು ಮುಗಿಯೋದೇ ಇಲ್ಲ. ಇವತ್ತು ಅದಕ್ಕೆ ರಾತ್ರಿ ಇವಾಗ 10:30 ಆಗಿದೆ. ಇವಾಗ ಕರ್ಕೊಂಡು ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಪೋಕೋನ. ಇವಳು ಇವಾಗ ವಿಂಡೋ ತೆಗ್ದಿದ್ದು ಆರಾಮಾಗಿರ್ಲಿ ಅಂತ ಅಲ್ಲಿ ಯಾರೋ ಹೋಗ್ತವ್ರೆ ಪೆಟ್ರೋಲ್ ಬಂಕಲ್ಲ, ಅವಳಿಗೆ ಬಗ್ಲುತ್ತವಳೆ. ಇಲ್ಲಿ ಪೋಕೋ ನಾಟಕ ಜಾಸ್ತಿ. ಫ್ರೆಂಡ್ ಸಿಟಿನ ನೆಗೆದ್ಬಿಟ್ಲು ಗೊತ್ತಾ ಇವಾಗ. ಮಾಡ್ಬಿಟ್ರೆ ಹೆಂಗೆ ಅಂತ ಹಿಡಿಯೋದು ಭಾರಿ ಕಷ್ಟ. ಅದು ಕೂದಲು ನೋಡಿ ಎಷ್ಟು ಫ್ರೆಶ್ ಆಗಿಬಿಡಿದೆ, ಸ್ನಾನ ಮಾಡಿಸಿ ಅವಳು ಫುಲ್ ಫ್ರೆಶ್ ಪೋಕ್ ಆಗಿಬಿಡಿದಾಳೆ. ಸೊ ಗೈಸ್ ಇದು ಬೇಸಿಕಲಿ ಡೋರ್ ಸ್ಟೆಪ್ ಸರ್ವಿಸ್ ಥರ ಏನೋ ಒಂದು ಪ್ರಿಂಟ್ ಮಾಡಿದ್ರು. ಹಾಗೆ ನಾನು ಶಾಪ್ನ ಕೂಡ ನೋಡ್ತಾ ಇದ್ದೆ ಏನೇನು ಐಟಮ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಡಾಕ್ಟರ್ಸ್ನ ಮನೆಗೆ ಕರೆಸ್ಕೋಬೋದು ಇದರಲ್ಲಿ. ಗೈಸ್ ಪೋಕೋದು ಶಾಪಿಂಗ್ ಮಾಡಿಸೋದಕ್ಕೆ ಪೋಕೋನೇ ಕರ್ಕೊಂಬಂದಿದ್ದು ನೋಡಿ. ಅವಳು ಫುಲ್ ಒಂದು ರೌಂಡ್ ಹಾಕೊಡ್ಲಿ ಶಾಪಲ್ಲೆಲ್ಲ. ಆ್ಯಂಡ್ ಇವಾಗ ವೇಯಿಂಗ್ ಮಷಿನ್ ನೋಡ್ತಾಳೆ. ಪೋಕೋ ಫುಲ್ ಹತ್ತು ಪೋಕೋ ಫುಲ್ ಹತ್ತು ಮಗನೇ ಫುಲ್ ಹತ್ತು. ನಿಂತ್ಕೊಂಬಿಡ್ಲು ನೋಡಿ ಹೆಂಗೆ ಬೀಳಿದ್ಲು. 1 ನಿಮಿಷ ಒಂದು ಜಾಗದಲ್ಲಿ ನಿಲ್ಲಲ್ಲ ಇವಳು, ನಿಂತುಬಿಟ್ರೆ ಯಾಕೆ. ಆ್ಯಂಡ್ ನಮ್ಮ ನೇಮ್ ಕೂಡ ರಿಜಿಸ್ಟರ್ ಮಾಡಿಸಾಯ್ತು. ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಸೊ ಲಾಸ್ಟ್ ಟೈಮು ಎಲ್ಲ ಅಣ್ಣ ಎಲ್ಲ ಇದ್ದಾಗ ಅವ್ನು ಕರ್ಕೊಂಡು ಹೋಗೋನು, ಇಲ್ಲ ಬೇರೆ ಒಂದು ಜಾಗ ಆಯ್ತು ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಈ ಸಲ ಎಲ್ಲಿ ಅಂತ ಗೊತ್ತಾಗಲಿಲ್ಲ, ಹಂಗಾಗಿ ಇಲ್ಲಿ ಕರ್ಕೊಂಬಂದೆ. 24/7 ಹಾಸ್ಪಿಟಲ್ ಬೇಕಲ್ಲ ಹಂಗಾಗಿ. ಇಲ್ಲಿ ನೋಡಿ ಪೋಕೋ ಸ್ಕೇಟಿಂಗ್ ಆಡ್ತಾಳೆ. ಬೇರೆ ಯಾವುದೋ ಒಂದು ಡಾಗ್ದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಡೀತಿದೆ ಅಂತ ಅಂದ್ರು ಒಂದು ಸ್ವಲ್ಪ ಹೊತ್ತು ಆಗುತ್ತೆ ಅಂದರು. ಸೊ ಪೋಕೋನ ಇಲ್ಲೇ ವಾಕಿಂಗ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ಒಂದು ಸ್ವಲ್ಪ ಹೊತ್ತು. ಇವಾಗ ಇಲ್ಲಿ ಇವಳನ್ನ ಕರ್ಕೊಂಬಂದಿದ್ದೀವಿ. ಹಿಂದೆಗಡೆ ಕೂದಲೆಲ್ಲ ತೆಗೆದ್ರು ಅವಳದು. ಇಲ್ಲಿ ಅವಳಿಗೆ ಆ್ಯಕ್ಚುಲಿ ಗೆಡ್ಡೆ ಥರ ಆಗ್ಬಿಡಿದೆ ಹಿಂದೆಗಡೆ. ಇಫ್ ಯು ಗೈಸ್ ಕ್ಯಾನ್ ಸಿ ನೋಡಿ ಇಲ್ಲಿ ಅದು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ. ಗೈಸ್ ಇವಾಗ ಇವಳದು ಟ್ರೀಟ್ಮೆಂಟ್ ಆಯಿತು. ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋವಿಗೆ. ಆಮೇಲೆ ಸ್ವಲ್ಪ ಹಿಡ್ಕೊಂಡು ಸರಿ ಹೋದ್ಲು. ಇವಾಗ ಅವಳಿಗೆ ಒಂದಷ್ಟು ಐಟಮ್ಸ್ಗಳೆಲ್ಲ ತೊಗೋಬೇಕು. ಅದು ಏನು ಎತ್ತ ಅಂತ ನೋಡಿಕೊಂಡು ಮತ್ತೆ ಸ್ಯಾಟರ್ಡೆ ಅವಳನ್ನ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕು. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ಅದು ಸ್ಯಾಟರ್ಡೆ ಬಂದು ಸ್ಕ್ಯಾನಿಂಗಿಗೆ ಏನೋ ಕೊಡಬೇಕಂತೆ. ಅದಾದಮೇಲೆ ಗೊತ್ತಾಗುತ್ತೆ ಏನು ಟ್ಯೂಮರ್ ಏನಾದ್ರು ಇದೆಯಾ ಅಥವಾ ಮೈನರ್ ಸ್ವಲ್ಪ ಏನೋ ಆಗಿರುತ್ತಾ ಅಂತ ಹೇಳ್ಬಿಟ್ಟು. ಕೈಸ್ ಇವಾಗ ನಮ್ಮ ಪೋಕೋಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಒಂದಷ್ಟು ಸ್ನ್ಯಾಕ್ಸ್ಗಳು ಡಿಫ್ರೆಂಟ್ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಅವಳಿಗೆ ಫುಲ್ 1 ತಿಂಗಳು ಮಜಾನೇ ಮಜಾ. ಆ್ಯಂಡ್ ಇದೊಂದು ಹೊಸ ಶ್ಯಾಂಪು ತೊಗೊಂಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಇಸ್. ಇವತ್ತು ಲಾಸ್ಟ್ ಸ್ನಾನ ಮಾಡಿಸಿದಾಗ ಖಾಲಿ ಆಯಿತು, ಹಂಗಾಗಿ ತೊಗೊಂಬೋಣ ಅಂತ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಅದೆಲ್ಲ ಇನ್ನೇನು ಚಿಕನ್ ಗ್ರೇವಿ ಥರ ರೈಸ್ ಜೊತೆ ಹಾಕೋದಕ್ಕೆ. ಇವಾಗ ಫೈನಲಿ ಮನೆಗೆ ಬಂದೆ. ಒಂಥರ ಟೆನ್ಷನ್ ಕೂಡ ಆಗೋಯ್ತು, ಏನಾಯಿತು ಏನು ಅಂತ. ಮತ್ತೆ ಇವಾಗ ಸ್ಯಾಟರ್ಡೆ ಹೋಗ್ಬೇಕಾಗತ್ತೆ. ಅವಳದು ಅದು ಗೆಡ್ಡೆ ಥರ ಏನಾಗಿತ್ತು ಅದು ಸ್ವಲ್ಪ ಪಸ್ ಥರ ಎಲ್ಲ ತೆಗೆದ್ರು. ಬಟ್ ಆದ್ರೂ ಡೈಲಿ ಸ್ವಲ್ಪ ಅವಳಿಗೆ ಆ ಜಾಗದಲ್ಲಿ ಏನಾಗಿದೆ, ಒಂದು ಬಟ್ಟೆಗೆ ಸ್ವಲ್ಪ ಬಿಸಿನೀರಲ್ಲಿ ಇದು ಮಾಡಿ ಹೀಟ್ ಥರ ಕೊಡೋ ಥರ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು 3 ದಿನದಲ್ಲಿ ಏನೂ ಆಗಲಿಲ್ಲ ಅಂತಂದರೆ ಮತ್ತೆ ಒಂದು ಸಲ ಸ್ಯಾಟರ್ಡೆ ಬನ್ನಿ ಮತ್ತೆ ಚೆಕಪ್ ಮಾಡೋಣ, ಬ್ಲಡ್ ಟೆಸ್ಟ್ ತೊಗೋತೀವಿ, ಅದಾದಮೇಲೆ ರಿಸಲ್ಟ್ ಬಂದಮೇಲೆ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ್ಯಂಡ್ ನೆನ್ನೆ ನನಗೆ ಅವಳದು ಕನ್ಸಲ್ಟೇಷನ್ಗೆ ಇಲ್ಲೇ ನೋಡ್ಬೋದು 4,713 ರುಪೀಸ್ ಆಗಿದೆ. ಆಲ್ಮೋಸ್ಟ್ 5,000 ಅಂತ ಹೇಳ್ಬೋದು. ಖರ್ಚುಗಳು ಒಂದೊಂದ್ಸಲ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಡನ್ ಎಕ್ಸ್ಪೆನ್ಸಸ್ ಕೂಡ ಬಂದ್ಬಿಡುತ್ತೆ. ಬಟ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಅವ್ಳು ಹುಷಾರಾದರೆ ಸಾಕು. ಅಟ್ಲೀಸ್ಟ್ ನಾವಾದರೂ ಹೆಂಗೆ ಅಂತಂದರೆ ಹೇಳ್ಕೊಬೋದು ನಮಗೆ ಹಿಂಗೆ ಆಗ್ತಿದೆ ಹಿಂಗೆ ಅಂತ. ಪಾಪ ಮೂಕ ಪ್ರಾಣಿಗಳೇನು ಹೇಳ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಪೇಯ್ನ್ ಏನಿರಲಿಲ್ಲ, ಮುಟ್ಟಿದ್ರು ಏನು ಅವಳೇನು ರಿಯಾಕ್ಟ್ ಮಾಡಲಿಲ್ಲ. ಅವಳದು ಏನಲ್ ಗ್ಲ್ಯಾಂಡ್ಸ್ ಎಲ್ಲ ಏನಿರುತ್ತೆ ಅದರಲ್ಲೇನೋ ಸ್ವಲ್ಪ ತುಂಬಿಕೊಂಡಿತ್ತು, ಅದು ಸ್ವಲ್ಪ ಕ್ಲಿಯರ್ ಮಾಡಬೇಕಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ಕುಯ್ ಅಂದ್ಲು. ಆಮೇಲೆ ಅವಳಿಗೆ ಒಂದು ಟ್ಯಾಬ್ಲೆಟ್ ಕೂಡ ನುಂಗ್ಸಿದ್ವಿ ನಾನು ಡಿವಾರ್ಮಿಂದು. ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು. ಗೈಸ್ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.